ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರದಿಂದ ಅತ್ಯಂತ ಮಹತ್ವದ ಆದೇಶ ಆಗಿದೆ. ಈಗ ಹೋಮ್ ಸೆಕ್ರೆಟರಿ ಎಲ್ಲ ರಾಜ್ಯಗಳ ಅಂದರೆ ಗಡಿ ಭಾಗದಲ್ಲಿ ಬರುವಂಥ ಎಲ್ಲ ರಾಜ್ಯಗಳ ಚೀಫ್ ಸೆಕ್ರೆಟರಿಗಳಿಗೆ ಮಹತ್ವದ ಕಮ್ಯುನಿಕೇಷನ್ ಮಾಡಿದ್ದಾರೆ. ಹಾಗೆ ವಿದೇಶಾಂಗ ಕಾರ್ಯದರ್ಶಿಯಿಂದನೂ ಕೂಡ ಮಹತ್ವದ ಸುಳಿವು ಸಿಗ್ತಾ ಇದೆ. ಹಾಗಾದರೆ ಏನು ಮಾಡೋದಕ್ಕೆ ಹೊರಟಿದೆ ಈಗ ಭಾರತ ಮತ್ತು ಪಾಕಿಸ್ತಾನ? ಈ ರೀತಿ ಕದನ ವಿರಾಮ ಮುರಿದಿರೋದು ಇದೇ ಮೊದಲ ಬಾರಿ ಅಂತ ಅನಿಸುತ್ತೆ. ಅಸಲಿಗೆ ಈಗ ನಡೀತಾ ಇರೋದೇನು? ಮುನೀರ್, ಈ ಸೇನಾ ಮುಖ್ಯಸ್ಥ ಮುನೀರ್ ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣನ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಹಿಂದೆ ಶಿಮ್ಲಾ ಒಪ್ಪಂದ ಆಗಿದ್ದು ಯಾಕೆ? ಬಾಂಗ್ಲಾ ವಿಮೋಚನೆಯ ಬಳಿಕ, ಯುದ್ಧದ ಬಳಿಕ ಶಿಮ್ಲಾ ಒಪ್ಪಂದ ಆಗಿದ್ದು ಯಾಕೆ? ಎಲ್ಲವನ್ನು ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಬೇಕು. LOCಯನ್ನು ಡಿಸೈಡ್ ಮಾಡೋದು, ಕಾಶ್ಮೀರದ ವಿಚಾರ ಕೂಡ ಮಾತುಕತೆಯಲ್ಲಿಯೇ ಬಗೆಹರಿಸ್ಕೊಳ್ಬೇಕು ಅನ್ನೋ ಒಪ್ಪಂದ. ಸರಿ, ಹಾಗಾದರೆ ಆ ಒಪ್ಪಂದದ ಪ್ರಕಾರ ಪಾಕಿಸ್ತಾನ ನಡ್ಕೊಂಡಿದೆಯಾ? ಆ ಒಪ್ಪಂದ ಆಗಿ ಇನ್ನು ಮುಂದೆ ಏನೂ ಅಟ್ಯಾಕ್ ಆಗಬಾರ್ದು ಅಂತ ತಾನೇ ಆಗಿತ್ತು. ಬಟ್ ಅದಾದ ಮೇಲೆ ಯುದ್ಧಗಳೇ ಆಗೋಯಿತು. ಸೊ ಪಾಕಿಸ್ತಾನ ಬಹಳಷ್ಟು ಬಾರಿ ಭಾರತಕ್ಕೆ ಮೋಸ ಮಾಡಿದೆ. ಇದೇನು ಫಸ್ಟ್ ಟೈಮ್ ಅಲ್ಲ. ಈ ರೀತಿ ನಾವು ಶಾಂತಿಯ ದಾರಿಯಲ್ಲಿ ಸರಿ ಮಾಡೋಣ ಅಂತ ಹೋಗಿರೋದು ಇದೇನು ಫಸ್ಟ್ ಟೈಮ್ ಅಲ್ಲ. ಒಪ್ಪಂದ ಮಾಡಿಕೊಂಡು ಅಥವಾ ಮಾತು ಕೊಟ್ಟು ತಪ್ಪಿರೋದು ಬಹಳಷ್ಟು ಬಾರಿ ಆಗಿದೆ. ಅದೇ ರೀತಿಯಲ್ಲಿ ಈ ಸಲ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ತೋರಿಸಿದೆ. ಅದರದ್ದು ಭಾರತಕ್ಕೆ ಬೇಕಾದಂಥ ದಾರಿಯನ್ನು ಓಪನ್ ಮಾಡಿದೆ. ಯಾಕಂದರೆ ಜಾಗತಿಕವಾಗಿ ಬಹುದೊಡ್ಡ ಒತ್ತಡ ಬಂತು. ಹಾಗಂತ ನಾವು ಏನು ಮಾಡದೆ ಕೈ ಬಿಟ್ಟಿಲ್ಲ. ದೊಡ್ಡ ವಿಧ್ವಂಸವನ್ನೇ ಮಾಡಿದ ಬಳಿಕ ಭಾರತ ಆಯಿತು ನೋಡ್ತೀವಿ, 2 ದಿನ ನೋಡ್ತೀವಿ. ಭಾರತ ಕೊಟ್ಟಿದ್ದು 2 ದಿನ, ಮೇ 12ನೇ ತಾರೀಕಿಗೆ ನಿರ್ಧಾರ ಆಗುತ್ತೆ. ಅವತ್ತು ಮೀಟಿಂಗ್ ಆಗಿ ನಿರ್ಧಾರ ಆಗುತ್ತೆ ಅಂತ ತಾತ್ಕಾಲಿಕವಾಗಿ ಘೋಷಣೆ ಮಾಡ್ತು ಅಷ್ಟೇ. ಎಲ್ಲ ಹೋಗೇ ಬಿಡ್ತು, ಮುಗ್ದೇ ಬಿಡ್ತು ಅಂತ ಘೋಷಣೆ ಮಾಡಿದ್ದು ಟ್ರಂಪ್, ಭಾರತದವರಲ್ಲ. ಹೌದು, ತಾತ್ಕಾಲಿಕವಾಗಿ ಅಂತ ಅಷ್ಟೇ ಹೇಳ್ಕೊಂಡಿದ್ರು. ಈಗ ಅವರಾಗಿಯೇ ಉಲ್ಲಂಘನೆ ಮಾಡಿರೋದು ನಮಗೆ ಎಲ್ಲ ಬಗೆಯಲ್ಲಿ ದಾರಿ ಓಪನ್ ಆಗಿದೆ. ಇನ್ನು ಭಾರತ ಎಲ್ಲೂ ತಡೆಯೋ ಹಾಗೆ ಇಲ್ಲ, ನಿಲ್ಲೋ ಹಾಗೆ ಇಲ್ಲ ಅನ್ನೋದು ಕ್ಲಿಯರ್ ಆಗ್ತದೆ. ಈಗ ಸರ್ಕಾರ ಮತ್ತು ಸೇನೆಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಘೋಷಣೆ ಮಾಡಿದ್ದು ವಿದೇಶಾಂಗ ಕಾರ್ಯದರ್ಶಿ ಮಿಸ್ರಿ ಅವರು ಅದನ್ನೇ ಹೇಳಿದ್ದಾರೆ. ಈಗೇನಾಗಿದೆ ಅದಕ್ಕೆ ಕಂಪ್ಲೀಟಾಗಿ ಪಾಕಿಸ್ತಾನ ರೆಸ್ಪಾನ್ಸಿಬಲ್. ಅವರು ಉಲ್ಲಂಘನೆ ಮಾಡಿದ್ದಾರೆ, ಕದನ ವಿರಾಮವನ್ನು ಗಾಳಿಗೆ ತೋರಿದ್ದಾರೆ. ಸೊ ಈಗೇನಾಗುತ್ತಲ್ಲ, ಈಗ ಏನಾಗೋದಕ್ಕಿದೆಯಲ್ಲ ಅದಕ್ಕೆ ಅವರೇ ರೆಸ್ಪಾನ್ಸಿಬಲ್. ಸೊ ದೊಡ್ಡದಾಗಲಿದೆ ಅನ್ನುವಂಥ ಸುಳಿವನ್ನು ಕೊಟ್ಟೇ ಬಿಟ್ಟಿದ್ದಾರೆ ಮಿಸ್ರಿ. ಅದರ ಬೆನ್ನಲ್ಲೇ ಯೂನಿಯನ್ ಹೋಮ್ ಸೆಕ್ರೆಟ್ರಿ ಎಲ್ಲ ಗಡಿ ಭಾಗದ ರಾಜ್ಯಗಳ CS ಜೊತೆ ಮಾತಾಡಿದ್ದಾರೆ. ಅಂದರೆ ಆ ಭಾಗದಲ್ಲಿ ಏನೋ ಒಂದು ದೊಡ್ಡ ಹೆಜ್ಜೆಯನ್ನು ನಾವು ಇಡಲಿದ್ದೀವಿ ಅನ್ನೋದರ ಆ್ಯಕ್ಷನ್ ಸರ್ಕಾರದ ಕಡೆಯಿಂದ ಶುರುವಾಗಿದೆ. ದೇಶವ್ಯಾಪಿ ಈಗ ಹಲವರ ರಿಯಾಕ್ಷನ್ ಬರ್ತಿರೋದೇ ಮೋದಿ ಯುದ್ಧ ಮಾಡಿಸಿಲ್ಲ, ಇಷ್ಟಕ್ಕೆ ನಿಲ್ಲಿಸಿರೋದು ವೆರಿ ಡಿಸಪಾಯಿಂಟೆಡ್ ಅಂತ. ಆದರೆ ಈಗ ಬೇರೆಯದ್ದೇ ಹಂತಕ್ಕೆ ಹೋಗಬಹುದು ಬೆಳಗ್ಗೆ ಆಗೋಷ್ಟೊತ್ತಿಗೆ. ಅಂಥದ್ದೊಂದು ಆದೇಶ ಸರ್ಕಾರದಿಂದ ಬಂದಿರೋದು ಪಾಕಿಸ್ತಾನದ ವಿರುದ್ಧ. ಸೊ ಇವತ್ತು ರಾತ್ರಿ 2ರೊಳಗೊಂದು ತೀರ್ಮಾನ ಅನ್ನುವಂಥದ್ದೊಂದು ಹೆಜ್ಜೆಯನ್ನು ಭಾರತ ಇಡುತ್ತೆ, ಅದರಲ್ಲಿ ಡೌಟ್ ಬೇಡ. ಮತ್ತೊಂದು ಕಡೆ ನೋಡಿ, ಅಲ್ಲಿ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಈಗಾಗಲೇ ನಾವು ಆರಂಭದಲ್ಲೇ ರಿಪೋರ್ಟ್ ಮಾಡಿದ್ದೀವಿ. ಅಲ್ಲಿ ವ್ಯತ್ಯಾಸ ಇದೆ. ಮುನೀರ್ ಟೀಮು, PM ಟೀಮು, ಅವ್ರ ಟೀಮು, ಇವ್ರ ಟೀಮು, ISI ಅಂದ್ಕೊಂಡು ಬಹಳಷ್ಟು ವ್ಯತ್ಯಾಸಗಳಿವೆ. ಮಿಲಿಟ್ರಿ ಮತ್ತು ಸರ್ಕಾರದ ನಡುವೆ ಅಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು ಗೊತ್ತಿರೋದೆ. ಸೊ ಈಗ ಮುನೀರ್ ಹಠಕ್ಕೆ ಬಿದ್ದಿದ್ದಾನ. ಹಾಗಾದರೆ ಈಗ ಸರ್ಕಾರದ ಮಟ್ಟದಲ್ಲಿ ಅಂದರೆ ಶರೀಫ್ ಹಂತದಲ್ಲಾದಂಥ ತೀರ್ಮಾನಗಳನ್ನು ಒಪ್ಪಿಕೊಳ್ಳೋದಕ್ಕೆ ಒಂದು ಟೀಮ್ ರೆಡಿ ಇಲ್ಲದೆ ಇರ್ಬೋದು. ಆ ಕಡೆ ಚೀನಾ ಸಪೋರ್ಟ್ ನಮಗೆ ಸಿಕ್ಕಿದೆ ಅನ್ನುವಂಥ ಘೋಷಣೆ ಅಲ್ಲಿನ ಉಪ ಪ್ರಧಾನಿಯಿಂದ ಆಗಿದೆ. ಟ್ವೀಟ್ ಮಾಡಿ ಚೀನಾ ನಮ್ಮ ಜೊತೆಗಿದೆ ಅನ್ನುವಂಥ ಘೋಷಣೆ ಮಾಡಿಕೊಂಡಿರೋದು. ಈ ಕಡೆ ಚೀನಾ ದೋವಲ್ ಜೊತೆ ಮಾತಾಡಿ ನಾವು ಶಾಂತಿ ಮಾರ್ಗ ಬಯಸ್ತಿದ್ದೀವಿ ಅನ್ನುವಂಥ ನಾಟಕವನ್ನು ಮಾಡಿರೋದು. ಸೊ ಚೀನಾ ಏನೋ ಇಲ್ಲಿ ಭಯಂಕರ ಡಬಲ್ ಗೇಮ್ ಮಾಡ್ತಿರೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಚೀನಾ ಜೊತೆ ಸೇರಿಕೊಂಡೇ ಮುನೀರ್ ಇದನ್ನು ಎತ್ಕೊಂಡಿದ್ದು ಭಾರತವನ್ನು ಅಮೆರಿಕ ಜೊತೆ ಅಥವಾ ಬೇರೆ ಜಾಗತಿಕವಾಗಿ ಬೆಳವಣಿಗೆಯನ್ನು ಕುಗ್ಗಿಸೋದಕ್ಕೆ ಅಂತಲೇ ಇದು ಚೀನಾದ ಕುತಂತ್ರ ಅಂತಲೇ ಚರ್ಚೆ ಆಗಿದ್ದಲ್ವ. ಈಗ ಮತ್ತೆ ಅದೇ ಮುನೀರ್ ಚೀನಾ ಜೊತೆಗೆ ಸೇರಿಕೊಂಡು ಅಟ್ಯಾಕ್ ಮಾಡ್ದಂಗಿದೆ, ಯುದ್ಧಕ್ಕೆ ಕರಿಬೇಕು ನೆಕ್ಸ್ಟ್ ಲೆವೆಲಿಗೆ ಅನ್ನೋ ರೀತಿಯಲ್ಲಿ ಆಹ್ವಾನಿಸ್ತಾ ಇರೋಂಗಿದೆ. ಸೊ ಭಾರತ ಪಾಕಿಸ್ತಾನಕ್ಕೆ ಈಗ ಕೊಡಲಿದೆ ಏಟನ್ನು. ಅದು ಯಾವ ಸ್ವರೂಪಕ್ಕೆ ಹೋಗುತ್ತೆ, ಎಷ್ಟು ದಿನಗಳಾಗುತ್ತೆ, ಏನು ಬೇಕಾದರೂ ಆಗಬಹುದು. ಈಗ ಜಾಗತಿಕವಾಗಿ ಮೋದಿ ಶಾಂತಿ ಮಾತಿಗೆ ಬಗ್ಗಲಿಲ್ಲಪ್ಪ, ರಷ್ಯಾಗೆ ಪಾಠ ಹೇಳಿದಂಥ ಮೋದಿ ಯುದ್ಧ ನಿಲ್ಲಿಸಿ ಅಂತ ಈಗ ಒಪ್ಕೊಳ್ಳಿಲ್ಲ ಅನ್ನುವಂತಹ ಹೊಣೆಯನ್ನೂ ಹೊರಬೇಕಾಗಿಲ್ಲ. ಕೇಳಿದ್ದಾಯಿತು, ಅವರು ಮುರಿದಿದ್ದೂ ಆಯಿತು, ಈಗ ನಾವು ಹೊಡೆದಿದ್ದೂ ಆಯಿತು ಅನ್ನೋ ರೀತಿಯಲ್ಲಿ ನಾಳೆ ಬೆಳಗ್ಗೆ ಸುದ್ದಿಗೆ ಇಡೀ ಜಗತ್ತು ರೆಡಿಯಾಗಿರಬೇಕು. ಅಮೆರಿಕಾಗೆ ಟೈಟ್ ಸ್ಲ್ಯಾಪ್ ಸಿಕ್ಕಿದೆ. ಈಗ
ಮಧ್ಯಸ್ಥಿಕೆ ವಹಿಸಿದ್ವಿ ಅಂತ ಕ್ರೆಡಿಟ್ ತೊಗೊಳಕ್ಕೆ ಬಂದ ಅಮೆರಿಕಾಗೀಗ ಮಹಾಮುಖಭಂಗವೂ ಆಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.